ಸಾರಿಗೆ ಜೊತೆಗೆ ತಾವು ಮುಜರಾಯಿ ಖಾತೆಯನ್ನು ಕೂಡ ನಿಭಾಯಿಸ್ತಿದ್ರಿ. ವಿಶೇಷವಾಗಿ ಮುಜರಾಯಿ ದೇವಸ್ಥಾನಗಳ ಆಸ್ತಿಯನ್ನ ವಾಪಸ್ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ನಡೀತು. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ 3 ವರ್ಷಗಳ ಅವಧಿ, ಅದರಲ್ಲೂ ಕಳೆದ 2 ವರ್ಷಗಳ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಳುವಂಥದ್ದಕ್ಕೆ ಸಾಧ್ಯ ಆಯಿತು. ಏನೇನು ಸಮಸ್ಯೆಗಳಿದ್ದು, ದೇವಸ್ಥಾನದ ಆಸ್ತಿ ಏನಾಗಿತ್ತು ಅಂತ ಹೇಳುವಂಥ ಕಾರಣ? ನಮ್ಮಲ್ಲಿ 34,000 ಮುಜರಾಯಿ ಟೆಂಪಲ್ಸ್, ಒಟ್ಟು 1,80,000 ದೇವಸ್ಥಾನಗಳಿದೆ. ಅದೆಲ್ಲ ಖಾಸಗಿ. ನಮ್ಮದು ಒಂದು 34,000. ಅದರಲ್ಲಿ 205 ಎ ಗ್ರೇಡು, 193 ಬಿ ಗ್ರೇಡು. ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸ್ಗೆ ಸ್ವಲ್ಪ ಆಸ್ತಿ, ಒಂದು 45,000 ಪ್ರಾಪರ್ಟೀಸ್ ಇದೆ. ಅದರಲ್ಲೊಂದು 30-35,000 ಜಮೀನು ಎಕರೆ ಇದೆ. ಆ 45,000 ಪ್ರಾಪರ್ಟೀಸಲ್ಲಿ ಇಂಡೀಕರಣ ಆಗಿರಲಿಲ್ಲ. ಅದು ದೇವಸ್ಥಾನದ ಹೆಸರಲ್ಲಿ ಇರಲಿಲ್ಲ. ಆಮೇಲೆ ಹಿಂದೆ ಸರ್ಕಾರದಲ್ಲೂ ಕೂಡ ತೀರ್ಮಾನ ತೊಗೊಂಡಿದ್ರು, ದೇವಸ್ಥಾನದ ಹೆಸರಿಗೆ ಖಾತಾ ಮಾಡಬೇಕು ಅಂತೇಳಿ. ಅಂದರೆ 3,500 ಆಗಿತ್ತು ಅಷ್ಟೇ. ಆಮೇಲೆ ನಾನು ಬಂದಮೇಲೆ 2023ರಿಂದ ಇದುವರೆಗೂ ಕೂಡ 19,500 ಪ್ರಾಪರ್ಟೀಸು ಇಂಡೀಕರಣ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಎಕರೆಗಟ್ಟಲೆ ಇದ್ದರೆ ಖಾತಾ ಮಾಡ್ತೀವಿ, ಖಾತಾ ಪಹಣಿಲಿ ಎಂಟ್ರಿ ಮಾಡ್ತೀವಿ. ಇಲ್ಲಾದರೆ ಸಿಟಿಗಳಲ್ಲಿ, ಟೌನ್ಗಳಲ್ಲಿ ಖಾತಾ ಮಾಡಿಸ್ತೀವಿ. ಇನ್ನೂ 25,000 ಪ್ರಾಪರ್ಟೀಸು ಆಗಬೇಕು. ಅದು ಟಾರ್ಗೆಟ್ ಕೊಟ್ಟಿದ್ದೀವಿ. ಅದು ನಮ್ಮ ಕಟಾರಿಯವರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂಗೆ, ನಮ್ಮ ಇಲಾಖೆ ಕೂಡ ರೆವಿನ್ಯೂಗೆ ಬರುತ್ತೆ. ಆ ಟಾರ್ಗೆಟ್ ಕೊಟ್ಟಿದ್ದೀವಿ. ಬಹುಶಃ ಇನ್ನು 1 ವರ್ಷದಲ್ಲಿ ಎಲ್ಲ 45,000 ಪ್ರಾಪರ್ಟೀಸು ಕೂಡ ದೇವಸ್ಥಾನದ ಹೆಸರಿಗೆ ಇಂಡೀಕರಣ ಆಗುತ್ತೆ. ಧಾರ್ಮಿಕ ದತ್ತಿ ಇಲಾಖೆಗೆ ಬೇಕಾಗಿಯೇ ಒಂದು ಹೊಸದಾದಂತಹ ಒಂದು ಕೇಂದ್ರ ಕಚೇರಿಯನ್ನು ಕೂಡ ಮಾಡಬೇಕು ಅನ್ನೋಂಥ ಪ್ಲಾನ್ ಮಾಡ್ಕೊಂಡ್ರಿ. ಎಷ್ಟರ ಮಟ್ಟಿಗೆ ಇದರ ಅವಶ್ಯಕತೆ, ಯಾವ ಕಾರಣಕ್ಕಾಗಿ? ಯಾವುದಕ್ಕೆ? ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಮುಜರಾಯಿ ಇಲಾಖೆಗೇ ಒಂದು ಕೇಂದ್ರ ಕಚೇರಿಯನ್ನು ಮಾಡೋದಕ್ಕೆ, ಧಾರ್ಮಿಕ ಸೌಧವನ್ನು ಕಟ್ಟಿಸೋದಕ್ಕೆ ಆಮೇಲೆ ನಾನು ಹೊರಟಿದ್ರಲ್ಲ. ಈ ಇಲಾಖೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆಂದರೆ, ಸ್ವಲ್ಪ ಎ ಗ್ರೇಡ್ ಟೆಂಪಲ್ಸು ಹಣದ ಕೊರತೆ ಇರಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆಮೇಲೆ ಬಿ ಗ್ರೇಡ್ ಟೆಂಪಲ್ಸು ಸಾಧಾರಣ, ಆದರೂ ಆ ಸ್ಯಾಲ್ರೀಸ್ ಕೊಡೋದಕ್ಕೆ ಅದೆಲ್ಲ ಏನು ಸಮಸ್ಯೆ ಇಲ್ಲ. ಮತ್ತು ಸಿ ಗ್ರೇಡ್ ಟೆಂಪಲ್ಸಲ್ಲಿ ಅರ್ಚಕರಿದ್ದಾರೆ ಪಾಪ, ಅವ್ರಿಗೆ ತಸ್ತಿಕ್ ಅಂತ ಒಂದು 72,000 ರೂಪಾಯಿ ಕೊಟ್ಟರೆ ಅವ್ರಿಗೆ ಬೇರೆ ಏನೂ ಸಿಗೋದಿಲ್ಲ. ನಾನು ಅವ್ರಿಗೆ ಅಟ್ಲೀಸ್ಟು ಒಂದು ಇನ್ಶೂರೆನ್ಸ್ ಮಾಡಿಸೋಣ ಒಂದು 10 ಲಕ್ಷಕ್ಕೆ, ಮತ್ತು ಅವರ ಅರ್ಚಕರು ಮನೆಗಳು ಕಟ್ಟೋದಕ್ಕೆ ಒಂದು ವರ್ಷಕ್ಕೆ 1,000 ಜನಕ್ಕೆ ಸಹಾಯ ಮಾಡೋಣ ಅಂತ. ಮತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಈಗ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೂಡ ಕೊಡ್ತಾ ಇದ್ದೀವಿ. ಅರ್ಚಕರ ಮಕ್ಕಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಎಲ್ಲರಿಗೂ ಕೂಡ ಕೊಡ್ತೀವಿ. ಅರ್ಚಕರು ತೀರೋದ್ರೆ ಏನು ಕೊಡ್ತಿರ್ಲಿಲ್ಲ, ಅನುವಂಶಿಕ ಅರ್ಚಕರಲ್ವಾ. ನಾವೀಗ 1-2 ಲಕ್ಷ ಕೊಡ್ತಾ ಇದ್ದೀವಿ. ಅದನ್ನು ಇನ್ನೂ 3 ಲಕ್ಷ 5 ಲಕ್ಷಕ್ಕೆ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ತಗೊಳ್ತೀವಿ. ಇದಕ್ಕೆಲ್ಲ ಸ್ವಲ್ಪ ಕಾನೂನು ತಿದ್ದುಪಡಿ ತಂದೆ, ಸ್ವಲ್ಪ ಈ ಸೆಂಟ್ರಲ್ ಪೂಲ್ ಫಂಡ್ಗೆ ಸ್ವಲ್ಪ ಹೆಚ್ಚು ಹಣ ಮಾಡ್ಕೊಳ್ಳೋಣ ಅಂತ. ಎಲ್ಲೇ ಒಂದು 8-10 ಕೋಟಿ ಬರುತ್ತೆ ಅಷ್ಟೇ. ಓಕೆ, ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಒಂದು 50-60 ಕೋಟಿ ಬರುತ್ತೆ. ಬಂದಿದ್ದನ್ನು ಅರ್ಚಕರಿಗೆ ಇನ್ಶೂರೆನ್ಸ್ಗೆ ಒಂದು 40,000 ಮೇಲಿದ್ದಾರೆ ಅರ್ಚಕರು, ಅನುವಂಶಕ. ಯಾರು ಸಿ ಗ್ರೇಡ್ ಟೆಂಪಲ್ಸ್ಗೆ ಅದು ಪ್ರೀಮಿಯಂ ಕಟ್ಟೋದಕ್ಕೆ ಹಣ ಬೇಕು, ಸ್ಕಾಲರ್ಶಿಪ್ಗೆ ಹಣ ಬೇಕು. ಆಮೇಲೆ ಅರ್ಚಕರ ಮನೆಗಳು ಕಟ್ಟೋದಕ್ಕೆ ಅವ್ರಿಗೆ 1,000 ಮನೆ ಅಂದರೂ ಕೂಡ ಒಂದು 3,000 ಕೊಟ್ಟರು ಕೂಡ ಎಷ್ಟು 3 ಲಕ್ಷದಷ್ಟು ಕೊಟ್ಟು ಅಲ್ಲ 3 ಲಕ್ಷ ಅಂದ್ರೂ 1,000 ಜನಕ್ಕೆ ಎಷ್ಟಾಗುತ್ತೆ. ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ, ಈ ಸಿ ಗ್ರೇಡ್ ಟೆಂಪಲ್ಸಲ್ಲಿ ಬಹುತೇಕ ಚೆನ್ನಾಗಿದೆ. ಗ್ರಾಮಗಳೆಲ್ಲ ಚೆನ್ನಾಗಿ ಇರೋದರಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಮಾಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ನೆಗ್ಲೆಕ್ಟ್ ಆಗಿದೆ. ಅದಕ್ಕೆ ಒಂದೊಂದು ವರ್ಷಕ್ಕೆ 1,000ಕ್ಕೆ ಟೆಂಪಲ್ಸ್ಗೆ ಸ್ವಲ್ಪ ಜೀರ್ಣೋದ್ಧಾರಕ್ಕೆ ಹಣ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದ್ಯಾಕೋ ಅಸೆಂಬ್ಲಿಲಿ ಪಾಸ್ ಮಾಡಿದ್ರೆಲ್ಲ. ಆಮೇಲೆ ಇದರಲ್ಲಿ ಕೌನ್ಸಿಲಲ್ಲಿ ವಿರೋಧ ಮಾಡಿದ್ರು, ಮತ್ತು ಅಸೆಂಬ್ಲಿಲಿ ಪಾಸ್ ಮಾಡ್ಕೊಂಡ್ವಿ. ಗವರ್ನರ್ ಅವರು ಅದನ್ನು ಅನುಮೋದನೆ ಕೊಡಲಿಲ್ಲ. ಯಾಕಂದರೆ ಈ ಹಿಂದೆ ನಮಗೆ 7 ಆ್ಯಕ್ಟ್ ಇತ್ತು. ಹಳೆ ಮೈಸೂರದೊಂದಿತ್ತು, ಬಾಂಬೆ ಕರ್ನಾಟಕ ಇತ್ತು, ಮದ್ರಾಸ್ ಪ್ರಾಂತ್ಯದೊಂದಿತ್ತು, ರೇಣುಕಾ ಯಲ್ಲಮ್ಮ ಸಪ್ರೇಟ್ ಇತ್ತು, ಮತ್ತು ಬಾಂಬೆ ಕರ್ನಾಟಕ, ಈ ಥರ 7 ಕಾನೂನುಗಳಿತ್ತು. ಇದೆಲ್ಲ ಬೇರೆ ಬೇರೆ ರಾಜ್ಯಗಳು ಅವಾಗ. ಆಮೇಲೆ ಏಕೀಕರಣ ಆದಮೇಲೆ ಭಾಳ ವರ್ಷ ಇದನ್ನೇ ಆಯಾ ಪ್ರದೇಶಕ್ಕೆ ಆಯಾ ಕಾನೂನಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು. JH ಪಟೇಲರು 87ರಲ್ಲಿ ಹೊಸ ಕಾನೂನನ್ನು ತಂದರು ನಮ್ಮ ರಾಜ್ಯ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಾಗೆ. ಅದು ಇಂಪ್ಲಿಮೆಂಟ್ ಆಗಿದ್ದು 2003ರಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದಾಗ. ಅದ್ರ ಮೇಲೆ ಕೋರ್ಟೊಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಅದನ್ನು
ಅದಕ್ಕೆ ಇಟ್ಕೊಂಡು ಆ ಒಂದು ದೃಷ್ಟಿಯಿಂದ ಗವರ್ನರ್ ಅವರು ಅದನ್ನು ಕೊಟ್ಟಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು 2-3 ಸಲ ಕಳಿಸ್ತೀವಿ. ಆದ್ದರಿಂದ ಏನು ಅರ್ಚಕರ ಸಮುದಾಯಕ್ಕೆ ಏನು ನಾನು ಸಹಾಯ ಮಾಡಬೇಕು ಅಂದ್ಕೊಂಡು ನಾನು ಮಾಡೋಕ್ಕಾಗಲಿಲ್ಲ.